ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ ಇಲ್ಲಿವರೆಗೂ 2 ಪ್ರೊಮೋ ಬಿಟ್ಟಿದೆ. ಬೆಳಗ್ಗೆ ಬಂದ್ಬಿಟ್ಟು ಲಕ್ಸುರಿ ಬಜೆಟ್ ಟಾಸ್ಕ್ ಆಗಿರುತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಒಂದು ಅವರಲ್ಲೇ ಇರೋ ಅಹಂಕಾರ ಆಗಿರ್ಬೋದು, ಪ್ರತಿಯೊಂದು ಯಾರಿಗೆ ಏನೇನು ಕ್ವಾಲಿಟೀಸ್, ಬ್ಯಾಡ್ ಕ್ವಾಲಿಟೀಸ್ ಇದೆ ಅವ್ರಿಗೆ ತಕ್ಕಂತೆ ಒಂದು ಕಷಾಯ ಕೊಟ್ಟು ಕುಡಿಸಿ ಅದಕ್ಕೆ ಏನಕ್ಕೆ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ ಕಂಟೆಸ್ಟೆಂಟು. ಒಟ್ಟು ಹಂಗೋ ಹಿಂಗೋ ಬೆಂಕಿ ಇಡಬೇಕು ಬಿಗ್ ಬಾಸ್ ಅವರು. ಬೆಂಕಿ ಇಡೋ ಕಾರ್ಯಕ್ರಮ ಅಂತೂ ಸಖತ್ತಾಗಿ ಏರ್ಪಡಿಸಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಈ ವಾರ ಫ್ಯಾಮಿಲಿ ವೀಕಾ ಅಂತ, ಬಟ್ ಇನ್ನು ಫ್ಯಾಮಿಲಿ ವೀಕಾ ಅಲ್ವಾ ಅಂತ ಯಾವುದು ಕನ್ಫರ್ಮೇಷನ್ ಅಂತೂ ಬಂದಿಲ್ಲ. ಇಲ್ಲಿ ತನಕ ಬರೀ ಇದ್ರ ರಿಲೇಟೆಡೇ ಪ್ರೊಮೋಸ್ ಬಿಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ನಾಳೆ ಏನಾದರೂ ನಾಮಿನೇಷನ್ ಇರುತ್ತಾ ಇಲ್ಲಾಂದ್ರೆ ಇವತ್ತೇ ಇರುತ್ತಾ ಕ್ಲಾರಿಟಿ ಇಲ್ಲ. ನೋಡಬೇಕು ಏನು ಮಾತಾಡ್ತಾರೆ ಅಂತ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಪ್ರೋಮೋ ಅಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ಇರುತ್ತೆ. 6 ಜನ ಯಾರ್ಯಾರಿಗೆ ಆಡೋಕ್ಕೆ ಕೇಪಬಿಲಿಟೀಸ್ ಇರುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ನನಗೆ ಅನಿಸಿದ್ದು ಆ್ಯಕ್ಚುಲಿ ಎಲ್ಲ ಕಂಟೆಸ್ಟೆಂಟ್ಸು ಯಾರ್ಯಾರು ಕೇಪಬಲ್ ಇದ್ದಾರೋ ಅವ್ರನ್ನ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಎಲ್ಲರಿಗೂ ಆಡಬೇಕು ಅಂತ ಇರುತ್ತೆ, ಎಲ್ಲರಿಗೂ ಕಾಣಿಸ್ಕೋಬೇಕು ಅಂತ ಇರುತ್ತೆ. ಎಸ್ಪೆಷಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗೆ. ಯಾಕಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ನ ಇತ್ತೀಚೆಗೆ ಬಾಟಮ್ ಕರ್ಕೊಂಡು ಬರೋ ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಪ್ರತಿಯೊಬ್ಬರು ಆಡೋಕ್ಕೆ ಕೈ ಎತ್ತಾರೆ. ಬಟ್ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅವರು ಯಾರಿಗೆ ಆಡೋಕ್ಕೆ ಯೋಗ್ಯತೆ ಇದೆಯೋ ಅವ್ರನ್ನ ಕಳ್ಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅಲ್ಲಿ ನಾವು ಟಾಸ್ಕ್ ನೋಡಿದಾಗ ಊದಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಚೈತ್ರವರು ಕೂಡ ತುಂಬ ಜೋರಾಗಿ ಕಿರ್ಚಾಡ್ತಾ ಇರೋದು ಕಾಣಿಸ್ತಾ ಇದೆ. ಮನೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಮಂಜಣ್ಣನ ಮೇಲೆ ಕಿರ್ಚಾಡೋದು ರಿಯಲ್ ಆಗಿ ಎದ್ದು ಕಾಣಿಸ್ತಾ ಇದೆ. ಬಟ್ ನನಗಲ್ಲಿ ನೆನೆಸಿದ್ದು ಅಂದರೆ ಅಲ್ಲಿ ಮಂಜಣ್ಣ ಅವರು ಕ್ಲೀನಾಗೆ ಆಡ್ತಾ ಇದ್ದಾರೆ, ಆಡಬೇಕಾಗಿದ್ದು ಚೈತ್ರ ಅವರು ಗೇಮು ಅಂತ ಅನ್ನಿಸ್ತು. ನೀವು ಆ ಒಂದು ಟಾಸ್ಕ್ನ ಅನಲೈಸ್ ಮಾಡಿ ನೋಡಿದ್ರೆ ಬಾಲ್ನ ಗಾಳಿಯಿಂದ ಊದ್ಬಿಟ್ಟು ಆಪೋಸಿಟ್ ಪರ್ಸನ್ವರೆಗೂ ತಲುಪಿಸೋ ಒಂದು ಜವಾಬ್ದಾರಿ ಯಾರು ಆಡ್ತಾ ಇರ್ತಾರೋ ಆ ವ್ಯಕ್ತಿದಾಗಿರುತ್ತೆ. ನೀವು ಮಂಜಣ್ಣ ಊದಿ ಕಳಿಸ್ತಿರ್ಬೇಕಾದ್ರೆ ಚೈತ್ರ ಅವ್ರ ಕಡೆ ಈಸಿಯಾಗಿ ಹೋಗ್ತಿರೋದು ನಮಗೆ ಕಾಣಿಸ್ತಾ ಇದೆ. ಅದೇ ಚೈತ್ರ ಅವರು ಮಂಜಣ್ಣನ ಕಡೆ ಕಳಿಸ್ಬೇಕಾದ್ರೆ ಗಾಳಿನ ಸಿಕ್ಕಾಪಟ್ಟೆ ಒಂದು ಫೋರ್ಸಾಗಿ ಊದ್ತಿರೋದ್ರಿಂದ ಮಂಜಣ್ಣಗೆ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬಿಟ್ಟು ಚೈತ್ರ ಅವ್ರ ಕಡೆ ಬಾಲ್ ಊದಕ್ಕೆ ಆಗ್ತಾ ಇಲ್ಲ. ನನಗೆ ಆ ಓವರ್ ಆಲ್ ಟಾಸ್ಕ್ನ ನಾನು ಅನಲೈಸ್ ಮಾಡಿ ನೋಡಿದಾಗ ಅಲ್ಲಿ ಚೈತ್ರ ಅವ್ರದ್ದೇನೆ ತಪ್ಪು ಅಂತ ಅನಿಸಿದ್ದು. ಒಂದು ನಿಧಾನ ವೇಗವಾಗಿ ಅದೊಂದು ಪ್ರೊಸೆಸ್ ಇರುತ್ತೆ ಬಾಲ್ನ ಊದಕ್ಕೆ, ಮತ್ತು ಆಪೋಸಿಟ್ ಪರ್ಸನ್ ಅದನ್ನು ಪಿಕಪ್ ಮಾಡಬೇಕು ಅಂದರೆ ಒಂದು ವೇಗದಲ್ಲೇ ಊದಬೇಕಾಗಿರುತ್ತೆ. ಬಟ್ ಚೈತ್ರ ಅವ್ರಿಗೆ ಬಲ ಎಲ್ಲ ಸೇರಿಸಿ ಊದಿದ್ರು ಅದನ್ನು ಮಂಜಣ್ಣಂಗೆ ಸಿಕ್ಕಾಪಟ್ಟೆ ಫೋರ್ಸಾಗಿ ಬಾಲ್ ಹೋಗಿದ್ರಿಂದ ಆ ಹಿಡಿತ ಮಂಜಣ್ಣನಿಗೆ ಬಾಲ್ ಮೇಲೆ ಸಿಗಲಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಬಾಲ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಿಧಾನಕ್ಕೆ ಊದಿದ್ರೇ ನಮಗೆ ಅದ್ರ ಮೇಲೆ ಒಂದು ಗ್ರಿಪ್ ಸಿಗೋದು. ನನಗೆ ಅಲ್ಲಿ ಚೈತ್ರಕ್ಕೊಂದು ತಪ್ಪು ಅಂತ ಅನ್ನಿಸ್ತೆ ಹೊರತು ಯಾವುದೇ ಕಾರಣಕ್ಕೂ ಮಂಜಣ್ಣನ ತಪ್ಪಿದೆ ಅಂತ ಅನ್ನಿಸ್ಲಿಲ್ಲ. ನಾವೊಂದು ರೇಷನ್ ಬರೋ ಒಂದು ಟಾಸ್ಕಲ್ಲಿ. ಬಟ್ ಎಲ್ಲರೂ ಯಾಕೆ ಮಂಜಣ್ಣನಿಗೆ ಥಂಬ್ನೇಲ್ ಹಾಕೊಂಡು ಮಾಡ್ತಾ ಇದ್ದಾರೆ ಅಂತಂತೂ ನನಗೆ ಗೊತ್ತಾಗಲಿಲ್ಲ. ಇನ್ನು ಸೆಕೆಂಡ್ ಪ್ರೊಮೋ ಬಗ್ಗೆ ಮಾತಾಡೋದಾದರೆ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಒಬ್ಬ ಮನುಷ್ಯನಲ್ಲೂ ಒಂದಾನೊಂದು ಥರದ ಕೆಟ್ಟ ಒಂದು ಗುಣ ಅನ್ನೋದು ಇದ್ದೇ ಇರುತ್ತೆ. ಅದೇ ಥರನೇ ಬಿಗ್ ಬಾಸ್ ಅವರು ಒಂದು 7 ಗುಣಗಳನ್ನ ಇಟ್ಟಿದ್ದಾರೆ. ಮೋಸಗಾತಿ, ನಂಬಿಕೆ ದ್ರೋಹಿ, ದುರಹಂಕಾರಿ, ಇವೆಲ್ಲ ಈ ಒಂದು 7 ಇಟ್ಟಿದ್ದಾರೆ. ಮತ್ತು ಯಾರು ಏಡಿ, ಈ ಥರದವರೆಲ್ಲರೂ ಮೋಸ, ಕಪಟ, ಒಂದು 7ನ್ನ ಜೋಡಿಸಿದ್ದಾರೆ. ಅದರಲ್ಲಿ ನಮ್ಮ ರಜತು ಮತ್ತು ಚೈತ್ರ ಅವ್ರದ್ದು ಒಂದು ಕಡೆ ಕೋಳಿ ಜಗಳ ಆದರೆ ಈ ಕಡೆ ಮಂಜಣ್ಣ ಮತ್ತು ಭವ್ಯ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜೋರಾಗೆ ಜಗಳ ಆಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಭವ್ಯವರಿಗೆ ಗೊತ್ತು ಭವ್ಯ ಅವರು ತಪ್ಪು ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಆದರೆ ಅವರಲ್ಲಿ ನಾನು 1% ಕೂಡ ಗಿಲ್ಟ್ ಕಾಣಿಸ್ತಾ ಇಲ್ಲ ನನಗೆ. ಇವಾಗ ಯಾರಾದರೂ ನಾನು ತಪ್ಪು ಮಾಡಿದ್ರು ಕೂಡ, ಇವಾಗ ಎಕ್ಸಾಂಪಲು ಧನ್ರಾಜ್ ಅವ್ರಿಗೆ ಅನ್ನಿಸ್ತು ಹನುಮಂತುಗೆ ನಾನು ಕಳಪೆ ಕೊಡಬಾರ್ದಾಗಿತ್ತು ಅಂತ. ಬಟ್ ಅಲ್ಲಿ ನೀವು ನೋಡಿದಾಗ ಎಷ್ಟು ಗಿಲ್ಟ್ ಪಟ್ಕೊಂಡ್ರು ಧನ್ರಾಜ್ ಅವರು. ಅರೆ ನನ್ನ ಸ್ನೇಹಿತನೇ ನಾನು ಬಿಟ್ಕೊಟ್ಬಿಟ್ನಾ, ನಾನು ಯಾರೋ ಒಂದು ಇದಕ್ಕೆ ಬಲಿಯಾಗ್ಬಿಟ್ನಾ, ನನಗಂತೂ ಉತ್ತಮ ಬೇಡ, ನಾನು ವಾಪಸ್ ಕೊಟ್ಬಿಡ್ತೀನಿ, ಎಷ್ಟು ಗಿಲ್ಟ್ ಫೀಲ್ ಆದರು ಅವ್ರಿಗೆ ಅವರೇನೆ. ಬಟ್ ನನಗೆ ಭವ್ಯ ವಿಚಾರ ಅಂತ ಬಂದಾಗ 1% ಕೂಡ ಆಕೆ ಗಿಲ್ಟ್ ಫೀಲ್ ಆಗ್ತಾ ಇದ್ದಾಳೆ ಯಾವುದೇ ಪಾಯಿಂಟಲ್ಲೂ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಮತ್ತು ತ್ರಿವಿಕ್ರಮ್ ಅವ್ರ ಹತ್ರ ನೆನ್ನೆ ಮಾತಾಡ್ತಿರ್ಬೇಕಾದ್ರೂ ಕೂಡ ಹೇಳ್ತಾರೆ, ನಾನು ಈ ಕ್ಯಾಪ್ಟನ್ಸಿ ಬಿಟ್ಬಿಡ್ತೀನಿ, ನನಗೆ ಕ್ಯಾಪ್ಟನ್ಸಿ ಬೇಡ ಅಂತ. ಬಟ್ ಅದೇ ಸುದೀಪ್ ಸರ್ ಬಂದಾಗ ಕೇಳಿದಾಗ ಯಾಕೆ ಇಷ್ಟು ಅಳ್ತಾ ಇದ್ರಿ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸುದೀಪ್ ಸರು ವೆಯ್ಟ್ ಮಾಡ್ತಾ ಇದ್ದಾರೆ, ಭವ್ಯ ಬಾಯಲ್ಲಿ ಬರಲಿ ಐ ಕ್ವಿಟ್ ಮೈ ಕ್ಯಾಪ್ಟನ್ಸಿ ಅಂತ ಹೇಳ್ತಾರೆ ಅಂತ ಪದೇ ಪದೇ ಕೇಳ್ತಾರೆ. ಬಟ್ ಭವ್ಯ ಇಂಟೆನ್ಷನಲಿನೇ ಅಲ್ಲಿ ಐ ಕ್ವಿಟ್ ಮೈ ಇದನ್ನ ಕ್ಯಾಪ್ಟನ್ಸಿ ಅಂತ ಹೇಳಲಿಲ್ಲ ಅಂತ ಅನ್ನಿಸ್ತು. ಒಂದೇ ಒಂದು ವಾರ ಸೇವ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಆ ಥರ ಎಷ್ಟು ಇದರ ಓವರ್ ಕಾನ್ಫಿಡೆನ್ಸ್ ಆಗಿದ್ದರು ಅಂದರೆ 1% ಗಿಲ್ಟ್ ಕ್ಯಾರಿ ಮಾಡಲಿಲ್ಲ. ಬಟ್ ಇವತ್ತು ನಾವು ನೋಡ್ತಾ ಇದ್ರು ಕೂಡ ಅವರಲ್ಲಿ 1% ಕೂಡ ಗಿಲ್ಟ್ ಕಾಣಿಸ್ತಾ ಇಲ್ಲ. ಇದನ್ನ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನಮ್ಮ ಯಾರು ರಜತು ಮತ್ತು ಚೈತ್ರ ಅವರ ಫೈಟು ಆಬ್ವಿಯಸ್ಲಿ ಕುತಂತ್ರಿ
ಅವರಿಬ್ಬರ ಮಧ್ಯೆ ಜಗಳ ಆಗ್ತಾನೆ ಇರುತ್ತೆ. ಹಂಗಂತ ಬಂದ್ರೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕುತಂತ್ರಿಗಳೇ ಆಯ್ತಾ, ಯಾರೇನ್ ಚಾಚ ಇಲ್ಲ. ಎಲ್ಲರೂ ಕುತಂತ್ರತನ ಮಾಡ್ತಾರೆ, ಎಲ್ಲರೂ ಜಗಳಾಡ್ತಾರೆ, ಎಲ್ಲರೂ ಬಡಿದಾಡ್ತಾರೆ. ಆದ್ರೆ ಇವ್ರದೊಂಥರ ಕ್ಯೂಟ್ ಫೈಟು ರಜತ್ ಮತ್ತೆ ಚೈತ್ರ ಅವ್ರದ್ದು. ರಜತ್ ಆದ್ರೆ ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾರೆ, ಬಟ್ ಅದು ಎಷ್ಟು ಕಾಮಿಡಿಯಾಗಿ ಕಾಣುತ್ತೆ ಅಂದ್ರೆ ಆಚೆ ಅಷ್ಟು ಕಾಮಿಡಿಯಾಗಿ ಕಾಣುತ್ತೆ. ಇನ್ನೊಂದ್ ಕಡೆ ನಮ್ಮ ತ್ರಿವಿಕ್ರಮ್, ಸಾರಿ ಯಾಕಪ್ಪ ತ್ರಿವಿಕ್ರಮ್ ಬಂದ್ರು, ಭವ್ಯ ಮತ್ತೆ ಮಂಜು ಅವರು. ಮಂಜುಗೆ ನಮ್ಮ ಭವ್ಯ ಅವ್ರು ಇದ್ಬಿಟ್ಟು ಒಂದು ಏನದು ದುರಹಂಕಾರಿ ಅನ್ನೋ ಒಂದು ಕಷಾಯ ಕೊಡ್ತಾರೆ. ನಾನು ನಂದೇ ಅನ್ನೋದು ನಿಮಗೆ ಜಾಸ್ತಿ ಇದೆ, ಅದಕ್ಕೆ ನಾನು ನಿಮಗೆ ದುರಹಂಕಾರಿ ಅಂತ ಕೊಡ್ತೀನಿ ಅಂದಾಗ, ಇದು ದುರಹಂಕಾರಿ ಅಂತ ಕೊಡೋದು ತಪ್ಪಲ್ಲ ಆಯ್ತಾ ಭವ್ಯ, ಆದ್ರೆ ಭವ್ಯನೇ ದುರಹಂಕಾರಿ ಅದೆಲ್ಲ ನಮಗೆ ಗೊತ್ತು. ಇತ್ತೀಚೆಗೆ ನನಗೆ ಆಕ್ಚುಲಿ ಭವ್ಯ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರು ಆಯ್ತಾ. ಇನ್ಫ್ಯಾಕ್ಟ್ ನನ್ನ ವೀಡಿಯೋಸ್ ಎಲ್ಲ ಓಲ್ಡ್ ವೀಡಿಯೋಸ್ ತೆಗೆದು ನೋಡಿದ್ರೆ ಎಲ್ಲರೂ ಇವಳು ಭವ್ಯ ಬಕೆಟು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವ್ರು ಮಾಡ್ತಿದ್ದ ಕೆಲಸನೇ ಹಂಗಿರೋದು ಆಯ್ತಾ. ಯಾರಾದರೂ ವಿನ್ ಆಗಲಿ ತುಂಬ ಖುಷಿ ಪಡೋರು, ಅವ್ರಿಗವರು ಆ ಥರ ಎಲ್ಲ ಕಾಣೋರು. ಇವಾಗ ಸಡನ್ ಆಗಿ ಈ ಥರ ಚೇಂಜ್ ಆಗಿಬಿಟ್ರೆ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ಗುರು ಇಷ್ಟೊಂದು ಚೇಂಜ್ ಆಗಿಬಿಟ್ರಾ, ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ವಲ್ಲ ಅನ್ನಂಗೆ ಅನ್ನಿಸ್ಬಿಡ್ತು ನನಗೆ. ಆದರೆ ನಿಜವಾಗ್ಲೂ ದುರಹಂಕಾರಿ ಅಂತ ಮಂಜಣ್ಣಂಗೆ ಕೊಟ್ಟರು, ಬಟ್ ದುರಹಂಕಾರಿ ಭವ್ಯನೇನ ಗುರು ಅಂತ ಅನ್ನಿಸ್ತು. ಕೊಟ್ಟಿದ್ದಕ್ಕೆ ತಪ್ಪಿಲ್ಲ, ಯಾಕಂದರೆ ಅದು ಭವ್ಯ ಅವ್ರ ಒಪಿನಿಯನ್ ಆಗಿರ್ಬೋದು. ಬಟ್ ಮಂಜಣ್ಣ ಒಂದು ತಾಳ್ಮೆಗೆ ಡಿಫೆಂಡ್ ಮಾಡ್ಕೊಳ್ಳೋದು ಬರಲ್ಲ. ಇವಾಗ ಗೌತಮಿಗೆ ಯಾರಾದರೂ ಏನಾದರೂ ಅಂದರೆ ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಗೌತಮಿ. ಆದರೆ ಇಲ್ಲಿ ಮಂಜಣ್ಣಗೆ ಡಿಫೆಂಡ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತು. ಮಂಜಣ್ಣ ಅವರು ನಾನು ನಿನ್ನಿಂದ ಕಲಿಯಕ್ಕೆ ಬಂದಿಲ್ಲ, ದುರಹಂಕಾರಿ ಅದು ನಾನು ನಂದು ಅನ್ನೋದು ತಪ್ಪಾ ಅಂತಾರೆ. ಖಂಡಿತ ತಪ್ಪಿಲ್ಲ, ನಾನು ನಂದು ಅಂತ ಇದ್ರೇನೆ ಈ ಒಂದು ಲೋಕದಲ್ಲಿ ಬದುಕಕ್ಕಾಗೋದು. ಇದನ್ನ ಹೇಳೋವರೆಗೂ ಚೆನ್ನಾಗೇ ಇತ್ತು ಮಂಜಣ್ಣನ ಡಿಫೆಂಡಿಂಗು. ಅದಾದ ನಂತರ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ, ಅನ್ನೋದು ಇಷ್ಟು ನಿನ್ನಂಥ ಚಿಕ್ಕೋಳಿಂದ ನಾನು ಕಲಿಬೇಕಾಗಿಲ್ಲ, ಇದೆಲ್ಲ ಬರಬಾರ್ದು ಆ್ಯಕ್ಚುಲಿ. ಯಾಕಂದರೆ ಚಿಕ್ಕೋರು ದೊಡ್ಡೋರು ಅಂತ ಬರಲ್ಲ. ಬಿಗ್ ಬಾಸ್ಗೆ ಬಂದಾದಮೇಲೆ ಎಲ್ಲರೂ ಒಂದೇ, ಎಲ್ಲ ಏಜ್ ಗ್ರೂಪ್ ಅವರು ಒಂದೇ. ಈವನ್ ಬಿಗ್ ಬಾಸ್ ಅವರು ಕೂಡ ಎಲ್ಲರನ್ನೂ ಒಂದೇ ಅಂತ ಟ್ರೀಟ್ ಮಾಡೇ ಕರೆಸೋದು. ಅಂದರೆ ಎಲ್ಲ ವಯಸ್ಸಾಗಿರೋರು ಕೂಡ ಈ ಶೋ ಅಲ್ಲಿ ಆಡ್ಬೋದು ಅಂತ ಒಂದು ಉದ್ದೇಶದಿಂದನೇ ಎಲ್ಲರನ್ನೂ ಕರೆಸೋದು. ಸೊ ಆ ಥರ ಡಿಫೆಂಡ್ ಮಾಡ್ಕೊಂಡಿದ್ದು ನನಗೆ ಮಂಜನ ಇಷ್ಟ ಆಗಲಿಲ್ಲ. ಹಿಂಗೆ ಮಾತಾಡಿದಾಗ ಆಪೋಸಿಟ್ ಪರ್ಸನ್ ಯಾರು ಇರ್ತಾರೋ ಅವರೇ ಹೈಲೈಟ್ ಆಗೋದು. ಭವ್ಯ ಅವ್ರು ನೋಡಿ ಎಷ್ಟು ಚೆನ್ನಾಗೆ ಡಿಫೆಂಡ್ ಮಾಡ್ಕೊಂಡ್ರು. ಆ ಒಂದು ಹೇಳಿದ ಪಾಯಿಂಟಿಂದ, ಹೌದು ನಾನು ಚಿಕ್ಕವಳಾಗಿದ್ರು ಕೂಡ ಇವತ್ತು ನಾನೇ ನಿಮ್ಮ ಮುಂದೆ ಕಾಂಪಿಟೇಷನ್ಗೆ ಬಂದು ನಿಂತ್ಕೊಂಡಿದ್ದೀನಲ್ಲ, ಇದು ನಂದು ಅಂತ ಹೆಂಗೆ ಹೇಳಿದ್ರು. ಅವ್ರಿಗೂ ಕೂಡ ಒಂದು ವೀಕ್ ಪಾಯಿಂಟು ಬೇರೆಯವ್ರಿಗೆ ಸ್ಟ್ರಾಂಗ್ ಪಾಯಿಂಟ್ ಆಗಿ ನಿಂತ್ಕೊಳ್ತಾ ಇದೆ. ನನಗೆ ಇಲ್ಲಿ ಭವ್ಯ ಅವ್ರು ಮಾತಾಡಿದ ರೀತಿ ತುಂಬ ಇಷ್ಟ ಆಯಿತು. ಮತ್ತು ಮಂಜಣ್ಣ ಮಾತಾಡಿ ಕಿರ್ಚಾಡಿ ಅರ್ಚಾಡ್ತಿರ್ಬೇಕಾದ್ರೆ ಮೆಲ್ಲಗೆ ಮಾತಾಡಿ ಅಂತ ಸ್ವ್ಯಾಗಲ್ಲಿ ಹೇಳಿದ್ರಲ್ಲ, ಅದು ಕೂಡ ನನಗೆ ದುರಹಂಕಾರ ಅನ್ನಿಸ್ಲಿಲ್ಲ ಆಯಿತಾ. ಯಾಕಂದರೆ ಮಂಜಣ್ಣ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆಪೋಸಿಟ್ ಪರ್ಸನ್ ಆ್ಯಟಿಟ್ಯೂಡು ಹಂಗಿದ್ರೇ ಮಂಜಣ್ಣನ ಪಳಗ್ಸೋಕ್ಕಾಗೋದು. ಸುಮ್ಮನೆ ಸಾಫ್ಟಾಗೆ ಹೌದಾ ಇವ್ದಾ ಅಂತ ಧನರಾಜ್ ಅವ್ರ ಥರ ಇದ್ದರೆ ಮಡಚಿ ಏನದು ಸುತ್ತಿಕ್ ಬಿಡ್ತಾರೆ ಅಷ್ಟೇ ಮಂಜಣ್ಣ. ಸ್ವಲ್ಪ ರ್ಯಾಶ್ ಆಗಿದ್ರೇ ಮಂಜಣ್ಣನ ಹ್ಯಾಂಡಲ್ ಮಾಡೋಕ್ಕಾಗೋದು. ಮುಂಚೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಮಂಜಣ್ಣ. ಪ್ರತಿಯೊಬ್ಬರು ಯಾರು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಬಂದ್ರೂ, ಏನೇ ಮಾಡೋಕ್ಕೆ ಬಂದ್ರೂ. ಬಟ್ ಇತ್ತೀಚೆಗೆ ಅವರ ವೀಕ್ ಪಾಯಿಂಟ್ನ ಅವರೇ ಬಿಟ್ಕೊಟ್ಬಿಡ್ತಿದ್ದಾರೆ. ಆ ವೀಕ್ ಪಾಯಿಂಟ್ನ ಆಪೋಸಿಟ್ ಪರ್ಸನ್ಟು ಟಕ್ ಅಂತ ಕ್ಯಾಚ್ ಮಾಡಿಬಿಟ್ಟು ಅವ್ರಿಗೆ ವಾದ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಭವ್ಯ ಅವರು ಅಲ್ಲಿ ನೀನು ಚಿಕ್ಕೋಳು ಅಂದ ತಕ್ಷಣ, ಹೌದು ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ನೋಡಿ, ನಾನು ಚಿಕ್ಕವರಿಂದ ನೀವು ಕಲಿಬೇಕು ನೋಡಿ, ಫಸ್ಟು ದೊಡ್ಡವ್ರು ಕಲ್ತ್ಕೊಳ್ಳಿ, ಆಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅನ್ನೋದು ಒಂಥರ ಮಂಜಣ್ಣ ವೀಕ್ನೆಸ್ ತೋರಿಸಿದ್ರು. ಅಲ್ಲಿ ಭವ್ಯ ಅವರು ತುಂಬ ಚೆನ್ನಾಗಿ ವಾದ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.